ಸಿಕ್ಕಾಪಟ್ಟೆ ಸೆಕೆ ಇತ್ತು, ತುಂಬ ಬಿಸಿಲು ಕೂಡ ಇತ್ತು. ಆದರೆ ನಿನ್ನೆ ಮಾತ್ರ ಭಾರಿ ಮಳೆ ಆಗಿದೆ ರಾಜಧಾನಿಯಲ್ಲಿ. ಸೊ ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ, ಬೆಂಗಳೂರಲ್ಲಿ ಒಂದು ಚಿಕ್ಕ ಮಳೆ ಬಂತು ಅಂದರೆ ಸಾಕು, ಸಿಕ್ಕಾಪಟ್ಟೆ ಅವಾಂತರಗಳಾಗತ್ತೆ. ಸುರಿದಂಥ ಒಂದು ಮಳೆಗೆ ಏನೇನು ಆಗಿದೆ ಅಂತ ನೋಡೋದಾದರೆ, ಬಿಸಿಲಿನಿಂದ ತತ್ತರಿಸಿದ್ದ ರಾಜಧಾನಿಯಲ್ಲಿ ನಿನ್ನೆ ಗುಡುಗು ಆಲಿಕಲ್ಲು ಸಹಿತ ಧಾರಾಕಾರ ಮಳೆ ಆಗಿದೆ. ಮರ ಬಿದ್ದು 3 ವರ್ಷದ ಮಗು ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ. ತಂದೆ ಜೊತೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಇದು ದುರಂತ ಸಂಭವಿಸಿದೆ. ಇನ್ನು 50 ಮರ ಕೊಂಬೆ ದರಶಾಹಿ ಆಗಿದೆ. ಯಲಹಂಕದಲ್ಲಿ 15 ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ಜಕ್ಕೂರಿನಲ್ಲಿ 5 ಸೆಂಟಿಮೀಟರ್ ಧಾರಾಕಾರ ಮಳೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜಕ್ಕೂರು ಚೌಡೇಶ್ವರಿಯಲ್ಲಿ ಹೆಚ್ಚು ಅಂದರೆ 5 ಸೆಂಟಿಮೀಟರ್ ಮಳೆ ಆಗಿದೆಯಂತೆ. ಉಳಿದಂತೆ ಹಗದೂರು, ವಿ ನಾಗೇನಹಳ್ಳಿಯಲ್ಲಿ ತಲಾ 3.4, ವಿದ್ಯಾರಣ್ಯಪುರದಲ್ಲಿ 3.2, ಹೊರಮಾವು, ಬೆಳಕನಹಳ್ಳಿಯಲ್ಲಿ 2.1 ಹೀಗೆ ಅನೇಕ ಕಡೆಯಲ್ಲಿ ಮಳೆ ಆಗಿದೆ. ಹೆಚ್ಚಿನ ರೀತಿಯಲ್ಲಿಗೆ ಮಳೆ ಆಗಿರುವಂಥದ್ದು. ಇನ್ನು ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಸಹಜವಾಗಿ ಒಂದು ಮಳೆ ಬಂದರೆ ಬೆಂಗಳೂರಿನಲ್ಲಿ ಆಗುವಂಥದ್ದು, ಇದರಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿತ್ತು. ಇನ್ನು ಮರಗಳು ಕೂಡ ಬಿದ್ದಿದ್ದರಿಂದ ಕರೆಂಟ್ ಇರಲಿಲ್ಲ. ನಿನ್ನೆ ಮ್ಯಾಚ್ ಬೇರೆ ಇತ್ತು, ಕರೆಂಟು ಬೇರೆ ಇರಲಿಲ್ಲ, ಮಳೆ ಬೇರೆ. ರಾಜ್ಯದ ಜನತೆಗೆ ಸಿಕ್ಕಾಪಟ್ಟೆ ಬೇಸರ ಆಗೋಗಿದೆ. ಅದರಲ್ಲೂ ರಾಜಧಾನಿಯಲ್ಲಂತೂ ಸುಮಾರು ಹೊತ್ತು ಕರೆಂಟ್ ಇರಲಿಲ್ಲ. ಇನ್ನು ಭಾರೀ ಮಳೆಗೆ ನಗರದ 10 ವಿಮಾನಗಳು ಚೆನ್ನೈಗೆ ಹೋದವು. ನಗರದಲ್ಲಿ ಸುರಿದಂಥ ಭಾರೀ ಮಳೆಯಿಂದಾಗಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬರಬೇಕಾಗಿತ್ತಂತ 10 ವಿಮಾನಗಳು ಚೆನ್ನೈಗೆ ಮಾರ್ಗವನ್ನು ಬದಲಿಸಿತು. ಭಾರೀ ಮಳೆ ಇದ್ದ ಕಾರಣ ವಿಮಾನ ಇಳಿಸೋಕೆ ಯೋಗ್ಯವಲ್ಲದ ವಾತಾವರಣ ನಿರ್ಮಾಣ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ವಿಮಾನಗಳನ್ನು ಸುರಕ್ಷಿತ ಹಿತದೃಷ್ಟಿಯಿಂದಾಗಿ ಚೆನ್ನೈಗೆ ಮಾರ್ಗ ಬದಲಾಯಿಸಲಾಯಿತು ಅಂತ ಬೆಂಗಳೂರು ವಿಮಾನ ನಿಲ್ದಾಣ ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ರಾತ್ರಿ ಬಳಿಕ ಮಳೆ ಕಡಿಮೆಯಾಗಿ ವಾತಾವರಣ ತಿಳಿಗೊಂಡ ಮೇಲೆ ವಿಮಾನ ಸಂಚಾರ ಮರಳಿ ಎಂದಿನಂತೆ ಶುರು ಆಗಿತ್ತು. ಇನ್ನು ನಗರದಲ್ಲಿ ಅಕಸ್ಮಾತ್ ಮರ ಏನಾದರೂ ಬಿದ್ದರೆ 1533 ಈ ನಂಬರಿಗೆ ಕರೆ ಮಾಡಿ ಅಂತ ಕೂಡ BBMP ಹೇಳಿದೆ. ನಿಮ್ಮ ಏರಿಯಾದಲ್ಲಿ ಏನಾದರೂ ಸಮಸ್ಯೆ ಆದರೆ, ವಿಪರೀತ ಗಾಳಿ ಬೇರೆ ಇತ್ತು ನಿನ್ನೆ, ಇವತ್ತು ಮಳೆ ಆಗುವ ಸಾಧ್ಯತೆಗಳಿಗಿದೆ ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಆ ಥರ ಏನಾದರೂ ಮರ ಬಿದ್ದಿದೆ, ಆ ಥರದ್ದು ಏನಾದರೂ ಇದ್ದರೆ 1533 ಈ ನಂಬರಿಗೆ ಕರೆ ಮಾಡ್ಬೋದು. ಸೊ ಇದು ನಿನ್ನೆ ಸುರಿದಂಥ ಭಾರೀ ಮಳೆಯಿಂದ ರಾಜಧಾನಿಯಲ್ಲಿ ಆದಂಥ ಒಂದಷ್ಟು ಅವಾಂತರಗಳು.